ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಕೂಡ ಈ ಬಾರಿ ಸಚಿವರಾಗುವಂತಹ ನಿರೀಕ್ಷೆಯಲ್ಲಿದ್ದರು. ಬಟ್ ಅಸಮಾಧಾನ ಸ್ಫೋಟಗೊಂಡಿದೆ ಅವಕಾಶ ಸಿಗದೇ ಇದ್ದಿದ್ದಕ್ಕೆ. ಅವರು ಏನು ಹೇಳಿದ್ದಾರೆ ಹಾಗಾದ್ರೆ, ಮನಸ್ಥಿತಿ ಯಾವ ರೀತಿ ಇದೆ, ಕನ್ವಿನ್ಸ್ ಮಾಡೋದಕ್ಕೆ ಯಾರಾದರೂ ಕಾಲ್ ಮಾಡಿದ್ರಾ ಅಂತ ಕೇಳಿದಾಗ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬೇಸರವಾಗಿದೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯವರ ರಾಜಕಾರಣದಿಂದ ನನಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ರು. ಕಾರ್ಯಕರ್ತರ ಜೊತೆಗೆ ಚರ್ಚಿಸಿ ಮುಂದೆ ಏನು ಡಿಸೈಡ್ ಮಾಡಬೇಕು ಅದು ಮಾಡ್ತೀನಿ ಅಂತ ತೀರಾ ನಿರಾಸೆಯಿಂದಲೇ ಉತ್ತರ ಕೊಟ್ಟರು. ಸಿಂಧನೂರು ಕ್ಷೇತ್ರದ ಹಿರಿಯ ಶಾಸಕ ಹಂಪನಗೌಡ ಬಾದರ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಿನ್ನೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಸರಿ, ಈಗ ಸಚಿವ ಸ್ಥಾನ ಕೈ ತಪ್ಪಿದೆ, ಮುಂದಿನ ನಡೆ ಏನು ಅಂತ? ನಮ್ಮ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಸಚಿವ ಸ್ಥಾನ ಕಾಂಗ್ರೆಸ್ ಪಕ್ಷದಾಗ ಕೊಟ್ಟಿಲ್ಲ ಗೆದ್ದಂಥ MLAಗಳಿಗೆ. ಈ ಸಲ ನಾವೆಲ್ಲ ಜಿಲ್ಲೆಯ ಶಾಸಕರು ಎಲ್ಲರೂ ಮಾತಾಡಿಕೊಂಡು ಕೆಲವು ಜನ 4 ಜನ, ಇಬ್ಬರು MLC, ಇಬ್ಬರು MLA, ಒಬ್ಬರು ಡಿಸ್ಟಿಕ್ ಪ್ರೆಸಿಡೆಂಟರು, ಒಬ್ಬರು MP ಮಾತಾಡಿಕೊಂಡು ವರಿಷ್ಠರ ಮೇಲೆ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇವು ಯಾವುದೇ ಪರಿಸ್ಥಿತಿಗೆ ಈ ಸಲ ಕೊಡಲೇಬೇಕಂತ ಪಾಸಿಟಿವ್ ಆಗಿ ಕಾಣಿಸ್ತದೆ. ಬಟ್ ಯಾಕೋ ಈ ಸಲನೂ ತಪ್ಪಿದೆ. ನೋಡ್ಬೇಕು ಮುಂದೆ ಏನು ಮಾಡ್ತಾರೆ ಏನೆಲ್ಲ. ಕೂತ್ಕೊಂಡು ನಮ್ಮ ಕಾರ್ಯಕರ್ತರಿಗೂ ಭಾಳಷ್ಟು ಅಸಮಾಧಾನ ಆಗಿದೆ. 5 ಬಾರಿ ನಾನು ಶಾಸಕನಾದರೂ ಕೂಡ ಅವಕಾಶ ಸಿಕ್ಕಿಲ್ಲ. ಕಾರ್ಯಕರ್ತರಲ್ಲಿ ಭಾಳಷ್ಟು ಅಸಮಾಧಾನ ಇದೆ. ಕೂತ್ಕೊಂಡು ಮಾತಾಡಿ ಏನು ಇವರು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅವ್ರ ನಿರ್ಧಾರ ಯಾವ ರೀತಿ ತಗೊಂತಾರೆಂಬುದು ನೋಡಿಕೊಂಡು ನಾವು ಹೆಜ್ಜೆ ಇಡ್ತೀವಿ ಮುಂದೆ. ಏನು ನಿರ್ಧಾರ ಈಗೇನು ಈ ಹಂತದಲ್ಲಿ ಏನು ನಿರ್ಧಾರ ಆಗುತ್ತೆ? ಎಲ್ಲ ಸಚಿವ ಸ್ಥಾನಗಳಿಗೂ ಭರ್ತಿಯಾಗಿದ್ದಾವೆ, ಒಂದು ಖಾಲಿ ಇರುವಂಥದ್ದು. ಮಂತ್ರಿ ಬಗ್ಗೆ ಏನು ನಿರ್ಧಾರ ತಗೊಂಡು ಪ್ರಶ್ನೆನೇ ಇಲ್ಲೇನು. ರಾಜಕೀಯ ನಿರ್ಧಾರ ಆಗ್ಬೇಕು ಏನಾದ್ರೆ ಎಲ್ಲ. ರಾಜಕೀಯ ನಿರ್ಧಾರ ಯಾವ ರೀತಿ ತಗೋಬೇಕು ಏನಿಲ್ಲ, ಅವ್ರು ಯಾವ ರೀತಿ ನಮ್ಮನ್ನ ನೋಡ್ಕೊಂತಾರೆ ಅಂಬೋದ್ರ ಮ್ಯಾಗ ಇವೆಲ್ಲ ಡಿಪೆಂಡ್ ಅದಾವ. ಆಮೇಲೆ ಕುಂತ್ಕೊಂಡು ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಹೇಳ್ತೀವಿ. ಕೆಲವರು ಇದೇ ಥರ ಸಚಿವ ಸ್ಥಾನ ಕೈ ತಪ್ಪಿದವರು ಒಂದು ಸಭೆ ಮಾಡ್ತಾ ಇದ್ದಾರೆ ಜಯಚಂದ್ರ ಅವರ ನಿವಾಸದಲ್ಲಿ. ಅಲ್ಲಿಗೆ ಹೋಗ್ತೀರಾ ಹೇಗೆ? ನಮ್ಗೆ ಯಾರು ಮಾತಾಡೇ ಇಲ್ಲ. ಮಾತಾಡಿದ್ರೆ ಯೋಚನೆ ಮಾಡ್ತೀವಿ. ನಿಮ್ಗೆ ಯಾಕೆ ಕೈ ತಪ್ಪಿತು ಅಂತ, ಯಾಕೆ ಏನಾಯ್ತು? ನಮ್ಮಲ್ಲಿ ಗುಂಪುಗಾರಿಕೆ, ನಮ್ಮಲ್ಲಿ ಭಾಳ ದೊಡ್ಡ ಪ್ರಮಾಣದ ಗುಂಪುಗಾರಿಕೆ ಐತೆ. 2 ಆ ಕಡೆ 4 ಮಂದಿ MLA MLC, ಈ ಕಡೆಗೆ 4 ಮಂದಿ MLA MLC, ಗುಂಪುಗಾರಿಕೆ ಎಲ್ಲದರಲ್ಲೇ ಇದಾವೆ. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಈ ಮುಂದಿನ ತೀರ್ಮಾನ ಅಂತಂದ್ರೆ ಏನು ಸರ್, ಯಾವಾಗ ಅಂತ ತಿಳಿಸ್ತೀವಿ ನಾವೆಲ್ಲ ನಿಮ್ಮನ್ನು ಕರೆದು. ಈಗ ನಿಂತಲ್ಲೇ ತೀರ್ಮಾನಗಳಂದ್ರೆ ಹೆಂಗೆ ಹೇಳಕ್ಕಾದ? ಕರೆದು ಕುಂತ್ಕೊಂಡು ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು, ಎಲ್ಲರ ಅಭಿಪ್ರಾಯಗಳು ತಿಳ್ಕೊಂಡು ಮುಂದೆ ರಾಜ್ಯ ಮಟ್ಟದಲ್ಲಿ ಒಂದು ನಿರ್ಧಾರ ಮಾಡ್ತೀವಿ. ಈಗ ಶಿವಕುಮಾರ್ ಅವ್ರನ್ನಾಗ್ಲಿ ಅಥವಾ ಸಿದ್ದರಾಮಯ್ಯ ಅವ್ರನ್ನಾಗಲಿ ಭೇಟಿ ಮಾಡ್ತೀರಾ? ಭೇಟಿ ಆಗಿಲ್ಲ ಯಾರನ್ನ. ನಾವು ಇನ್ನು ಭೇಟಿ ಮಾಡ್ತೀರಾ, ಮಾತಾಡ್ತೀರಾ? ಅವ್ರು ಏನಾದ್ರು ಫೋನ್ ಮಾಡಿದಾರಾ ನಿಮಗೆ? ಸಂದರ್ಭ ಬಂದು ಕರೆಸ್ಕೊಂಡ್ರೆ ಭೇಟಿ ಮಾಡ್ತೀವಿ, ಇಲ್ಲಾಂದ್ರೆ ಯೋಚನೆ ಮಾಡ್ತೀವಿ. ಅವ್ರು ಏನಾದ್ರು ಫೋನ್ ಮಾಡಿದಾರಾ, ಕರೆದಿ ಬನ್ನಿ ಅಂತ ಹೇಳಿದಾರಾ? ಯಾರು ಏನು ಮಾಡೇ ಇಲ್ಲ. ಆಗ್ಲಿದ್ದೇನೋ ಮಾತಾಡ್ರ ಅಂತ ಹೇಳ್ಯಾರ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀರಾ ಸರ್ ಡೆಲ್ಲಿಗೆ ಹೋಗಿ? ಇವತ್ತು ಭಾಳ ಮಂದಿ MLAಗಳು ಕುಂತ್ಕೊಂಡು ಮಾತಾಡಿದ್ಮ್ಯಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಥ್ಯಾಂಕ್ ಯು ಸರ್. ಇದು ಹಂಪನಗೌಡ ಬಾದರ್ಲಿ ಅವರ ಮಾತುಗಳು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಮಸೂದ್ ಪಬ್ಲಿಕ್ TV, ಬೆಂಗಳೂರು.